ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಪ್ತಮಿ ದಿನ, ನವರಾತ್ರಿಯಲ್ಲಿ ಇವತ್ತು ಸರಸ್ವತಿ ಪೂಜೆ. ಸಾನು ಏನಾದರೂ ಬುಕ್ ತಂದಿದ್ದಾಳ ಕೊಡು ಅಂತ ಕೇಳಿಬಿಟ್ಟು ಅಮ್ಮ ಎಲ್ಲ ಈಸ್ಕೊಂಡು ಹೋಗ್ಬಿಟ್ಟು ಪೂಜೆಗೆ ಇಟ್ಟಿದ್ದಾರೆ. ಇನ್ನೂ 2 ಬುಕ್ ತಂದಿದ್ದೆ, ಅದನ್ನು ಓದ್ತಾ ಇದ್ದಾಳೆ. ಅದು ಮುಗಿದ ಮೇಲೆ ಹೋಗಿ ಇಡಬೇಕು. ಆದರೆ ನಮ್ಮ ಸಾನು ಅವ್ರು ಫುಲ್ಲು ಬಿಸಿ, ಬೆಳಿಗ್ಗೆಯಿಂದ ಬರೀ ಆಟ. ಈಗ ನಮ್ಮಪ್ಪ ಅಂಗಡಿಗೆ ಹೋಗಿದ್ದಾರೆ. ನಾನು ಬರ್ತೀನಿ ಅಂದ್ಕೊಂಡು ಇಬ್ಬರೂ ಹೊರಗಡೆ ಹೋಗಿದ್ದಾರೆ. ಇವತ್ತಿನ ವ್ಲಾಗ್ ಈಗ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೇಗಿರುತ್ತೆ ನೋಡೋಣ. ನನ್ನ ತಂಗಿ ಜೊತೆ ಇವತ್ತು. ನಿಮ್ಮಲ್ಲಿ ತುಂಬ ಜನ ಕೇಳ್ತಿದ್ರಲ್ವಾ ಯಾಕೆ ಇಬ್ಬರು ಒಟ್ಟಿಗೆ ಅಮ್ಮನ ಮನೇಲಿ ಇರಲ್ಲ ಅಂದ್ಬಿಟ್ಟು. ಸೊ ಅವಳ ಹತ್ರನೇ ಕೇಳ್ಸೋಣ. ಅಮ್ಮ ಲಿಂಬೆಹಣ್ಣು ತೊಗೊಂಡೆ, ಇಲ್ಲಿ ಇಸ್ಕೊಂಡೆ, ಇಲ್ಲಿ ತೊಗೊಂಡೆ ನೋಡು. ಲಿಂಬೆಹಣ್ಣು ನಾನು ಜ್ಯೂಸ್ ಮಾಡೋದಕ್ಕೇನೋ ಮಾಡ್ಕೊಡಮ್ಮ ಅಂದರೆ ಇಲ್ಲ ಕಣೆ, ಹಬ್ಬ ಅಲ್ವೇನೆ, ಹಬ್ಬ ನಂಗೆ ನೆನಪೇ ಇಲ್ಲ. ನಮ್ಮ ಮನೇಲಿ ಇದ್ದಿದ್ರೆ ನಾನು ಎಷ್ಟು ಲಿಂಬೆಹಣ್ಣು ತೊಗೋಬೇಕಿತ್ತು. ಮತ್ತು ನಾವು ಬರೀ 10 ತೊಗೊಂಡವ್ರೆ. ಎಷ್ಟೊಂದು ಬೇಕು ಗೊತ್ತಾ? ಲೆಕ್ಕ ಹಾಕಿಲ್ವಲ್ಲ ಇನ್ನು, ಅದಕ್ಕೆ ಗೊತ್ತಿಲ್ಲ. ಮತ್ತು ನನಗೆ ಇಲ್ಲಿಗೆ ಬಂದಾಗಲೆಲ್ಲ ನಾನು ಬಂದಾಗ ರಮ್ಯಾ ಬರಲ್ಲ, ರಮ್ಯಾ ಬಂದಾಗ ನಾನು ಬರಲ್ಲ, ಯಾಕೆ ಅಂತ ಕೇಳ್ತಾರೆ. ನೀನು ಹೇಳು ನೋಡೋಣ. ಏನು ಸಂದರ್ಭಗಳು ಆ ಥರ ಒಟ್ಟಿಗೆ ಬಂದಿಲ್ಲ. ದಸರಾ ಹಬ್ಬದಲ್ಲಿ ನೀನು ಬರಲ್ಲ, ಮನೇಲಿ ಪೂಜೆ ಮಾಡಬೇಕು ಅಂತ ನೀನು ಬರಲ್ಲ. ಅವಳು ಎಕ್ಸಿಬಿಷನ್ 2 ವರ್ಷದಿಂದ ಇರಲಿಲ್ಲ, ಅದಕ್ಕೆ ಅವಳು ಬಂದಿಲ್ಲ. ಇಲ್ಲಾಂದರೆ ವರ್ಷನೂ ಅವಳು ಬಂದೇ ಬರ್ತಾಳೆ. 15 ದಿನ 1 ತಿಂಗಳವರೆಗೂ ರಜಾ ಇರ್ತಾಳೆ. ಈಗ ಸ್ಕೂಲ್ ಇದೆ ಅಂದ್ಬಿಟ್ಟು ಒಂದು 15 ದಿನ ಇದ್ದು. ಅಂದರೆ ಬೇರೆ ಹಬ್ಬಗಳಲ್ಲಿ ನಾನು ಬರ್ತೀನಲ್ವಾ, ಅವಳು ಬಂದಿರಲ್ಲ. ಅಂದ್ರೆ ಅವ್ರ ಮನೇಲಿ ಮಾಡ್ಬೇಕಲ್ಲಮ್ಮ. ಅದನ್ನೇ ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ, ಗಣೇಶ ಹಬ್ಬದಲ್ಲಿ ಗಣೇಶ ತರ್ತಾರೆ, ವರಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಕೂರಿಸ್ತಾರೆ, ದೀಪಾವಳಿ ಹಬ್ಬದಲ್ಲಿ ದೀಪ ಎಲ್ಲ ಹಚ್ಬೇಕಲ್ಲ ಮನೆ ಮುಂದೆ, ಅದೆಲ್ಲ ಮಾಡ್ಬೇಕು ಅಲ್ವಾ. ಇನ್ನ ಸಂಕ್ರಾಂತಿ ಹಬ್ಬದಲ್ಲಿ ಅವರು ಅಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾರೆ, ಯುಗಾದಿ ಹಬ್ಬ ಮಾಡ್ತಾರೆ. ಮನೆ ಸೊಸೆ ಲಕ್ಷ್ಮಿ ನೀನ್ ಹೆಂಗ್ ಹೋಗ್ತೀಯಾ, ಇಲ್ಲೇ ಮಾಡ್ಬೇಕು ಅಂತಾರೆ. ಅಂದ್ರೆ ನಾನ್ ಯಾಕೆ ಬರ್ತೀನಿ ಹೇಳಿ? ನಾನು ಅಮ್ಮನ ಮನೆಗೆ ಡೈರೆಕ್ಟ್ ಬರೋದಿಲ್ಲ, ಯಾವಾಗಲೂ ಅತ್ತೆ ಮನೆಗೆ ಹೋಗೋದು. ಅಂದ್ರೆ ನಮ್ಮ ಅತ್ತೇನು ಹಬ್ಬ ಮಾಡಕ್ ಬರಲ್ವಾ, ದೀಪ ಹಚ್ಚಕ್ ಬರಲ್ವಾ ಅಂತಾರೆ. ಅವಾಗ ಅಲ್ಲಿಗೆ ಹೋಗ್ಬಿಟ್ಟು ಅದ್ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬರೋದು. ಸೊ ಅವಳ ಅತ್ತೆ ಮನೇಲೇ ಇದ್ದಾಳೆ, ಅವಳೆಲ್ಲೂ ಬರೋ ನೆಸೆಸರಿನೇ ಇಲ್ಲ. ಅಂಡ್ ಅವಳಿಗೆ ರಜಾ ಸಿಗೋದೂನು 1 or 2 days ಅಲ್ವಾ ಮಗಳಿಗೆ. ಹಾಗಾಗಿ ಅವ್ಳು ಮುಗಿಸ್ಕೊಂಡು ಏನು ಬರೋದಿಲ್ಲ. ಅವಳಿಗೆ ಮಗಳಿಗೆ ಯಾವಾಗ ರಜಾ ಇರುತ್ತೋ ಅವಾಗ ಬರ್ತಾಳೆ, ಏನಾದರೂ ಕೆಲ್ಸಗಳಿದ್ರೆ ಬರ್ತಾಳೆ, ಈ ಥರ. ಇವತ್ತು ತಿಂಡಿಗೆ ಇಡ್ಲಿ ಚೆನ್ನಾಗಿತ್ತು, ಸಾಫ್ಟಾಗಿ. ಆ್ಯಂಡ್ ಚಟ್ನಿನೂ ಕೂಡ ಅಷ್ಟೇ, ರೆಡ್ ಚಟ್ನಿ. ನನ್ನ ತಂಗಿಗೆ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡೋದಿಲ್ಲ, ರೆಡ್ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕೂಡ ಇಡ್ಲಿಗೆ ನಾನು ರೆಡ್ ಚಟ್ನಿನೇ ಮಾಡೋದು. ನೆನ್ನೆ ಸ್ನೇಹಿತರೆ ರಮ್ಯನ ಹತ್ರ ನಾನು ಫೇಶಿಯಲ್ ಮಾಡಿಸ್ಕೊಂಡೆ. ಸಖತ್ ಮಜಾ ಬಂತು ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ. ರೀಸೆಂಟಾಗಿ ನನಗೆ ಮಾಮಾಅರ್ತ್ ಅವರ ಉಪ್ತನ್ ಫೇಶಿಯಲ್ ಕಿಟ್ ರಿಸೀವ್ ಆಗಿತ್ತು. ನನಗೆ ನನ್ನ ಕಾಲೇಜ್ ಡೇಸಲ್ಲಿ ನೆನಪಿರೋ ಪ್ರಕಾರ ಉಪ್ತನ್ನ ಬಿಟ್ಟರೆ ಇನ್ನೇನು ಯೂಸ್ ಮಾಡ್ತಾ ಇರಲಿಲ್ಲ. ಫೇಸ್ ಡಲ್ ಇದೆ, ಡ್ರೈ ಆಗ್ತಾ ಇದೆ ಅಂದರೆ ನನಗೆ ನಮ್ಮಮ್ಮ ಹೇಳ್ತಾ ಇದ್ದಿದ್ದೆ ಅದು. ಮೇ ಬಿ ಅವ್ರಿಗೂ ಕೂಡ ಅವರ ಅಮ್ಮ ಹೇಳಿದ್ರು ಅನ್ಸುತ್ತೆ. ಉಪ್ತನ್ನ ಆಸ್ ಅ ಹೋಮ್ ರೆಮಿಡಿ ಫಾರ್ ಗ್ಲೋಯಿಂಗ್ ಸ್ಕಿನ್ ಮೊದಲಿಂದಾನು ಯೂಸ್ ಮಾಡ್ತಾ ಬಂದಿದ್ದೀವಿ. ಈ ಉಪ್ತನ್ನ ಮದುವೆ ಹೆಣ್ಣು ಅಥವಾ ಗಂಡಿಗೆ ಹಚ್ತಾರೆ. ಯಾಕೆ ಅಂದರೆ ಅದೊಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಹಬ್ಬದ ಸೀಸನ್ ಕೂಡ ಶುರು ಆಗಿರೋದ್ರಿಂದ ನಾವು ಕೂಡ ಇದನ್ನು ಯೂಸ್ ಮಾಡ್ಬೋದಲ್ವಾ. ಆದರೆ ಇದನ್ನೆಲ್ಲ ನಾವು ಪರ್ಫೆಕ್ಟ್ ಬ್ಲೆಂಡಲ್ಲಿ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದಲ್ವಾ. ಹಾಗಾಗಿ ಇವತ್ತು ನಾನು ಮಾಮಾಅರ್ತ್ ಅವರ ರೆಡಿ ಟು ಯೂಸ್ ಉಪ್ತನ್ ಫೇಶಿಯಲ್ ಕಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಫೇಶಿಯಲ್ ಕಿಟ್ಟಲ್ಲಿ ನಮಗೆ ಕ್ಲೆನ್ಸಿಂಗ್ ಮಿಲ್ಕ್ ಬರುತ್ತೆ, ಡೀಪ್ ಕ್ಲೆನ್ಸ್ ಮಾಡೋದಕ್ಕೆ, ಫೇಸ್ ಸ್ಕ್ರಬ್ ಬರುತ್ತೆ, ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಡೆಡ್ ಸ್ಕಿನ್ಸ್ನ, ಆ್ಯಂಡ್ ಸೂತಿಂಗ್ ಜೆಲ್ ಬರುತ್ತೆ ಹೈಡ್ರೇಟ್ ಮಾಡೋದಕ್ಕೆ, ಆ್ಯಂಡ್ ಮಸಾಜ್ ಕ್ರೀಮ್ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕೆ, ಹಾಗೆ ಲಾಸ್ಟ್ಲಿ ಒಂದು ಫೇಸ್ ಮಾಸ್ಕ್ ಕೂಡ ಬರುತ್ತೆ ನಮ್ಮ ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ. ಫೈನಲಿ ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇರೋ ಈ ಪ್ಯಾಂಪರಿಂಗ್ ಸೆಷನ್ನ ಎಂಡ್ ಮಾಡೋದಕ್ಕೆ ಉಪ್ತನ್ ಗ್ಲೋ ಕ್ರೀಮ್ ಕೂಡ ಬರುತ್ತೆ. ಇದು ಮಾಯಿಶ್ಚರ್ನ ಲಾಕ್ ಮಾಡುತ್ತೆ, ಬ್ರೈಟರ್, ಸ್ಮೂತರ್ ಮತ್ತು ಸ್ಕಿನ್ನನ್ನು ರೀಜೆನ್ಯುವೇಟ್ ಮಾಡುತ್ತೆ. ಇದು ಮೇಡ್ ಸೇಫ್ ಸರ್ಟಿಫೈಡ್, ಅಂದರೆ ಇದರಲ್ಲಿ ಟಾಕ್ಸಿನ್ಸ್ ಆ್ಯಂಡ್ ಪ್ಯಾರಾಬೆನ್ಸ್ ಇರೋದಿಲ್ಲ. ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಟೆನ್ಷನ್ ಇಲ್ಲದೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಟರ್ಮರಿಕ್ ಇರೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೊಂದಿರುತ್ತೆ. ಆ್ಯಂಡ್ ಸೈನ್ಸ್ ಆಫ್ ಏಜಿಂಗ್ ಅಗೇನ್ಸ್ಟ್ ಫೈಟ್ ಮಾಡುತ್ತೆ, ಆ್ಯಂಡ್ ಪ್ರೊಟೆಕ್ಟ್ ಫ್ರಮ್ ಸನ್ ಡ್ಯಾಮೇಜ್. ಇದರಲ್ಲಿ ಸ್ಯಾಫ್ರನ್ ಕೂಡ ಇರೋದ್ರಿಂದ ಅದು ಸ್ಕಿನ್ನನ್ನು ಸೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸೆಲ್ಸನ್ನು ರಿಪೇರ್ ಮಾಡುತ್ತೆ, ಆ್ಯಂಡ್ ಸ್ಕಿನ್ ರೇಡಿಯಂಟ್ ಮಾಡುತ್ತೆ. ಈಗ ಬನ್ನಿ ನೋಡೋಣ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮೊದಲಿಗೆ ನಾವು ಫೇಸನ್ನು ಕ್ಲೆನ್ಸ್ ಮಾಡಬೇಕು. ಅಂದರೆ
ಫೇಸ್ ವಾಶ್ ಮಾಡಿದ್ರು ಕೂಡ ಈ ಕ್ಲಿನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಡೀಪ್ ಕ್ಲೀನ್ ಮಾಡುತ್ತೆ. ಒಂದು ಕಾಟನ್ ಪ್ಯಾಡ್ ಮೇಲೆ ಇದನ್ನ ಫೇಸ್ ಮೇಲೆ ನೆಕ್ ಮೇಲೆ ವೈಪ್ ಮಾಡಿ ತೆಗಿಬೇಕು. ಅದಾದ್ಮೇಲೆ ಫೇಸ್ನ ವಾಶ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಸ್ಕ್ರಬ್. ಅಂದರೆ ಈ ಫೇಸ್ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಏನೇ ಇದ್ರೂ ರಿಮೂವ್ ಮಾಡಿಬಿಟ್ಟು ಸ್ಕಿನ್ ಬ್ರೀತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು 2-3 ಮಿನಿಟ್ಸ್ ಮಸಾಜ್ ಮಾಡಬೇಕು. ಫೇಸನ್ನು ವಾಶ್ ಮಾಡಿಬಿಟ್ಟು ಡ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಸೂತಿಂಗ್ ಜೆಲ್ಲನ್ನು ಅಪ್ಲೈ ಮಾಡೋದು. ಇದನ್ನು ನಾವು ಮಸಾಜ್ ಮಾಡಬೇಕು. ಆ ಜೆಲ್ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗೋ ತನಕ. ಫೋರ್ತ್ ಸ್ಟೆಪ್ ಬಂದು ಮಸಾಜ್ ಕ್ರೀಮನ್ನು ಅಪ್ಲೈ ಮಾಡೋದು. ನಾವು ಏನು ಸೂತಿಂಗ್ ಜೆಲ್ ಹಚ್ಚಿದ್ವಲ್ಲ ಅದನ್ನು ರಿಮೂವ್ ಮಾಡೋ ನೆಸಸರಿ ಇಲ್ಲ. ಅದ್ರ ಮೇಲೇ ಮಸಾಜ್ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಜೆಂಟಲ್ ಆಗಿ 5 to 10 ಮಿನಿಟ್ಸ್ ಮಸಾಜ್ ಮಾಡಬೇಕು. ಆಮೇಲೆ ಇದನ್ನು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು. ಫಿಫ್ತ್ ಸ್ಟೆಪ್ ಅಪ್ಲೈಯಿಂಗ್ ಫೇಸ್ ಮಾಸ್ಕ್. ಇದು ನಾವು 15 ನಿಮಿಷದಷ್ಟು ಬಿಟ್ಟು ಡ್ರೈ ಆಗುತ್ತೆ. ಆಮೇಲೆ ನಾವು ಇದನ್ನು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಇದೆಲ್ಲ ಕ್ರೀಮ್ಸ್ಗಳು ಸಿಂಗಲ್ ಯೂಸ್, ಅಂದರೆ ನಾವು ಒಂದು ಟೈಮ್ಗೆ ಇದನ್ನು ಖಾಲಿ ಮಾಡಬೇಕು. ಇದು ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಅವರು ಈ ಥರ ಮಾಡಿದ್ದಾರೆ. ಫೇಶಿಯಲ್ ಎಲ್ಲ ಆದಮೇಲೆ ರಮ್ಯಾ ಹೇಳ್ತಾ ಇದ್ರು ಸ್ವಲ್ಪ ಗ್ಲೋ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ಇದರಲ್ಲಿ ಟರ್ಮರಿಕ್ ಆ್ಯಂಡ್ ಸಾಫ್ರನ್ ಇರೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಕಾಣುತ್ತೆ. ನಾವು ಮನೆಯಲ್ಲೇ ಕೂತ್ಕೊಂಡು ಸಲೂನ್ ಲೈಕ್ ಫೇಶಿಯಲ್ ಗ್ಲೋನ ಪಡಿಬೋದು. ಲಾಸ್ಟ್ ಸ್ಟೆಪ್ ಬಂದು ನಾವು ಮಾಸ್ಕ್ ಏನು ಹಚ್ಚಿರ್ತೀವೋ ಅದನ್ನು ರಿಮೂವ್ ಮಾಡಿಬಿಟ್ಟು ಉಪ್ತನ್ ರೇಡಿಯನ್ಸ್ ಆ್ಯಂಡ್ ಗ್ಲೋ ಕ್ರೀಮನ್ನು ನಮ್ಮ ಫೇಸ್ಗೆ ನೆಕ್ಗೆ ಜೆಂಟಲಾಗಿ ಮಸಾಜ್ ಮಾಡಿ ಹಾಗೆ ಬಿಟ್ಬಿಡಬೇಕು. ಮಾಮಾಅರ್ತ್ ಅವರು ಒಂದು ಲಾಯಲ್ಟಿ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಇದರ ಹೆಸರು ಬಂದು ಗುಡ್ನೆಸ್ ಇನ್ಸೈಡರ್ ಅಂತ ಹೇಳಿಬಿಟ್ಟು. ಇದರಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ, ಫ್ರೀ ಗಿಫ್ಟ್ ಸಿಗುತ್ತೆ ಆನ್ ಎವ್ರಿ ಆರ್ಡರ್, ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಸೇಲ್ಸ್ ಆ್ಯಂಡ್ ಆಫರ್ಸ್ ಕೂಡ ನಿಮಗೆ ಸಿಗುತ್ತೆ. ಗುಡ್ನೆಸ್ ಇನ್ಸೈಡರ್ ಆಗೋದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಅದ್ರ ಮೂಲಕ ನೀವು ಶಾಪ್ ಮಾಡ್ಬೋದು. ಮಾಮಾಅರ್ತ್ನ ಪ್ರಾಡಕ್ಟ್ ನೀವು ಎಲ್ಲೇ ಬೈ ಮಾಡಿದ್ರು ಅವರು ಅವರ ವೆಬ್ಸೈಟಲ್ಲಿರೋ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಅಂದರೆ ಅವರು 2025 ತನಕ 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಒಂದು ಇನಿಸಿಯೇಷನ್ ತೊಗೊಂಡಿದ್ದಾರೆ. ಆ್ಯಂಡ್ ನನ್ನ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿದೆ. ನೀವು ಅದನ್ನು ಅಪ್ಲೈ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಬರುತ್ತೆ. ಆ ಕೂಪನ್ ಕೋಡನ್ನು ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರನೇ ಅಪ್ಲೈ ಮಾಡೋದಕ್ಕಾಗೋದು. ಸೊ ಇದು ಬಿಟ್ಟು ನಿಮಗೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಕೂಡ ನೀವು ಶಾಪ್ ಮಾಡ್ಬೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕೂಪನ್ ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಟು ಚೆಕ್. ಇವತ್ತು ಬಟ್ಟೆ ಒಗೆಯೋ ಕಾರ್ಯಕ್ರಮ. ಅದೇ 2-3 ಸರಿ ಒಗೆದಿರೋದು. ಬಿಸಿಲೇ ಇಲ್ಲ, ಬಂದಾಗ್ಲಿಂದ ಮಳೆ ಮೋಡ. ಇವತ್ತೇ ಸ್ವಲ್ಪ ಬಿಸಿಲು. ರಮ್ಯಾ, ನಾನು ಬಂದಾಗ ನೀನು ಬರಲ್ಲ, ನೀನು ಬಂದಾಗ ನಾನು ಬರಲ್ಲ. ಯಾಕೆ ಹಬ್ಬಗಳಲ್ಲಿ? ಹಬ್ಬಗಳಲ್ಲಿ ಎಲ್ಲ ಹಬ್ಬನೂ. ಈಗ ನಾನು ಎಲ್ಲ ಹಬ್ಬಕ್ಕೂ ಬರ್ತೀನಲ್ವಾ. ಇಲ್ಲಿ ನಿಮ್ಮ ಅತ್ತೆ ಮನೆ ಇದೆ, ಅಲ್ಲಿ ಅತ್ತೆ ಮನೆಗೆ ಹೋಗ್ಬೇಕು. ನಮ್ದು ಇಲ್ಲಿ ಅತ್ತೆ ಮನೆ ಇಲ್ಲ. ನಾನು ಅತ್ತೆ ಮನೆಗೆ ಹೋಗಿ ಅಲ್ಲೇ ಎಲ್ಲ ಮಾಡಬೇಕು. ಇಲ್ಲೂ ಮಾಡಬೇಕು, ಗಣೇಶ ಕೂರಿಸ್ಬೇಕು. ಹೌದು, ಅಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಲಕ್ಷ್ಮಿ ಹಬ್ಬನೂ ಅಷ್ಟೇ, ಎಲ್ಲಾನು ಅಷ್ಟೇ. ಹೌದು. ಅದೇ ದಸರಾ ಮಾತ್ರ ಇಲ್ಲಿ ಕೆಲಸ ಇರೋದ್ರಿಂದ ನಾವು ಬಂದ್ಬಿಡ್ತೀವಿ ರಜಕ್ಕೆ. ಗೊತ್ತಾಯ್ತಾ ಸ್ನೇಹಿತರೆ, ಯಾಕೆ ನಾವಿಬ್ರು ಮೀಟ್ ಆಗಲ್ಲ ಅಂತ? ಅವಳು ಎಲ್ಲ ಹಬ್ಬದಲ್ಲೂ ಅವಳು ಅತ್ತೆ ಮನೆಗೆ ಹೋಗ್ತಾಳೆ. ನಾನು ಎಲ್ಲ ಹಬ್ಬದಕ್ಕೂ ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ಅಮ್ಮನ ಮನೆಗೆ ಬರೋದು ಹಬ್ಬ ಮುಗಿಸ್ಕೊಂಡು. ಹಬ್ಬ ಮುಗಿಯೋಷ್ಟೊತ್ತಿಗೆ ರಜಾನೇ ಆಗ್ಬಿಟ್ಟಿರುತ್ತಪ್ಪ. ಸುಮ್ಮನೆ ಯಾಕೆ ಬರ್ತಾಳೆ ಅವಳು? ಈಗ ನೀನು ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ, ಇಲ್ಲಾಂದ್ರೆ ಇವಾಗ್ಲೂ ಮೀಟ್ ಆಯ್ತಿರ್ಲಿಲ್ಲ. ಕರೆಕ್ಟ್, ನಾನು ಅಪರೂಪಕ್ಕೇನೆ ಬಂದಿರೋದು. ದಸರಾ ಟೈಮಲ್ಲಿ ನೋಡು, ನಮ್ದು ಕೈದಾನು ನಮ್ ಯಾವ ಬಾಡಿ ಪಾರ್ಟ್ಸ್ ಬಟ್ಟೆಗಳಿಗೆ ಟಚ್ ಆಗ್ಬಾರ್ದು. ನಾವು ಮುಳ್ಳಿಗೆ ಹೋಗ್ಬೇಕು ಅಲ್ಲಿಂದ. ನೀನು ಕಷ್ಟ ಅಷ್ಟೇನೆ. ದಾನು ಹೊಟ್ಟೋಗ್ತಾಳೆ. ದಾನು ಕುಳ್ಳಿ ಅಲ್ವಾ? ನೋಡ್ಬಾ, ನೋಡ್ತಾ ಇದ್ದೀನಿ. ಗುಡ್. ನನಗೆ ಆಗೋದಿಲ್ಲ ಸನ, ಆಗೋದಿಲ್ಲ. ನಾನು ಔಟ್ ಆದರೆ ನನಗೇನು ಪನಿಷ್ಮೆಂಟ್ ಕೊಡೋದಿಲ್ಲ. ಓಕೆ, ಬಟ್ಟೆ ಒಗ್ದಿದ್ದು ಕಾರಣನೇ ಬಿಸಿಲಿದೆ ಚೆನ್ನಾಗಿ. ಮಳೆ ಬಂದಿಲ್ಲ, ಮಳೆ ಬರೋಲ್ಲ ಅಂದ್ಕೊಂಡು. ಅಬ್ಬಾ ಏನು ಜೋರು ಮಳೆ ನೋಡ್ರಿ, ಏನು ಜೋರು ಮಳೆ ಬರ್ತಾ ಇದೆ. ರಾಜೇಶ್ ಈಗ ಹೊರಡೋದಕ್ಕೆ ರೆಡಿ ಆದರು. ಅವ್ರಿಗೆ ಅಡುಗೆ ಪ್ಯಾಕ್ ಮಾಡಿ ಕೊಟ್ಟಿದೆ. ಉಪ್ಪಿನಕಾಯಿ ರಾತ್ರಿಗೆ, ಇವಾಗ ಊಟ ಆಗಿದೆಯಲ್ಲ. ಇದು ಅತ್ತೆಗೆ ಇವತ್ತು ಉಪ್ಪೆಷ್ಟು ಮಾಡಿದರು ಅಮ್ಮ. ಅದಕ್ಕೆ ಸ್ವಲ್ಪ ರುಚಿ
ಅಲ್ಲಿ ಪೇಷಂಟ್ ಊಟ ಅಲ್ವಾ ಕೊಡೋದು, ಚೆನ್ನಾಗಿರೋದಿಲ್ಲ ಅಷ್ಟೊಂದು. ಅದಕ್ಕೆ ಇದು ನಮ್ಮಮ್ಮ ಕಳಿಸೆ ಅಂತ ಹೇಳಿ ನೆನ್ನೆ ಕಳಿಸಿದ್ದೆ. ಪೇಪರಲ್ಲಿ ಬಂದಿದೆಯಂತ ಇವತ್ತು. ನವರಾತ್ರಿ ನವೋಲ್ಲಾಸ. ಇದನ್ನು ಸೀದಾ ಸಾದಾ ಬೆಳಗಿನ ಬೂದು ಅಂದರೆ ಗ್ರೇ ಕಲರ್. ಇಲ್ಲಿ ನಮ್ದು ನನ್ನ ತಂಗಿ ಹತ್ರ ಗ್ರೇ ಇರ್ಲಿಲ್ವಂತೆ, ಅದಕ್ಕೆ ಅವಳು ಕಳಿಸಿರ್ಲಿಲ್ಲ. ಇವತ್ತು ಕಳಿಸಿದ್ದಾಳೆ ನಾಳೆಗೆ ಆರೆಂಜ್ ಕಲರ್. ನೀವು ಯಾರಾದರೂ ಇದ್ದೀರಾ ನೋಡಿ, ಇದ್ರೆ ಕಮೆಂಟ್ ಮಾಡಿ. ಅದೇ ಆ ಥರ ಈ ಥರ ತೆಗೆಸ್ಕೋಬೇಕು ಕಣೆ. ಎಲ್ಲ ಜಾಸ್ತಿ ಜನ ಮದುವೆಗಳಿಗೆ ಹೋಗ್ತೀವಲ್ವ, ಅದೇ ಒಂದೇ ಥರ. ಅವರೆಲ್ಲ ಸ್ಕೂಲು ಟೀಚರ್ಗಳು ಮೇಡಮು ಗಾರ್ಮೆಂಟ್ಗಳಲ್ಲಿ ಎಲ್ಲ ಒಂದೇ ಥರ ಹಾಕ್ಕೊಂಡಿರ್ತಾರಲ್ಲ, ಹಾಸ್ಪಿಟ್ಲ್ಗಳಲ್ಲಿ. ಇಷ್ಟೇ. ಯಾರ್ಯಾದರೂ ಇದ್ದಾರಾ ನಿಮ್ಮ ಕಡೆಯವರು ಅಥವಾ ನೀವೇ ಇದ್ದೀರಾ ಕಮೆಂಟ್ ನೋಡಿ, ಖುಷಿ ಪಡಿ. ಆಟ ಆಡ್ ತೋರಿಸಿ. ಏನು ಆಟ ಆಡ್ತಿದ್ಯಾ? ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ರೈಡಾ? ಇದು ಹೆಲಿಕಾಪ್ಟರ್. ಇದು ಡ್ರೈವರ್ಸ್, ಇದು ಸೀಟ್ ಬೆಲ್ಟ್, ಇದು ಸೀಟ್, ಆಮೇಲೆ ಇದು ಒಂದು ಪ್ಯಾಸೆಂಜರ್ ಹಿಮಾಲಯಕ್ಕೆ ಹೋಗ್ತಾ ಇರೋದು. ಅದೇನೋ ದುಬೈ ಅಂತ ಕೇಳಿಸ್ತು. ಅದು ಬೇರೆ ಅವ್ರದ್ದು. ಬೇರೆಯವ್ರು ಇಳಿದ್ರ ದುಬೈಯಲ್ಲಿ, ದುಬೈಗೆ ಬಿಟ್ಬಿಟ್ಟು ಈಗ ಹಿಮಾಲಯಕ್ಕೆ ಹೋಗಿ ಕಳಿಸ್ಬೇಕು ಅವ್ರಿಗೆ. ಹೆಲಿಕಾಪ್ಟರ್ ಯಾರು ಪೈಲಟ್? ತಗೊಳ್ಳಿ, ಇಟ್ಕೊಳ್ಳಿ, ಮಾತ್ರ ಕೊಡ್ತೀನಿ. ಹಿಮಾಲಯ ಮೌಂಟೇನ್ ಬಂತ. ಓಕೆ ಕಾರ್ ತನಕ ಡ್ರಾಪ್ ಮಾಡು. ಕಾರಲ್ಲಿ ರೋಡಲ್ಲಿ ನಿಲ್ಲಿಸ್ತಿದ್ದಾರೆ. ಸರ್ವಿಸ್ ಇಲ್ಲ. ಯಾಕೆ? ಸಣ್ಣದು, ಜಸ್ಟ್ ಸಣ್ಣದು ಅಷ್ಟೇನೆ. ಹಿಮಾಲಯ ಹೆಲಿಕಾಪ್ಟರ್ ಇಲ್ಲಿಂದ ಅಲ್ಲಿ ತನಕ ಹೋಗಕ್ಕಲ್ಲ ಇರೋದು. ಮತ್ತೆ ಎಲ್ಲಿ ತನಕ ಹೋಗೋದಕ್ಕೆ? ದೂರ ಹೋಗೋದಕ್ಕೆ. ಬಂತ ಹಿಮಾಲಯ? ಏನೇನೇ ಮಾಡ್ಕೊಂಡ್ ಬಂದಿದ್ಯಾ? ಪ್ರಿನ್ಸೆಸ್ ಪ್ರಿನ್ಸೆಸ್ ಪ್ರಿನ್ಸೆಸ್. ಅದಕ್ಕೆ ನಿನ್ಗೆ ಹೋಗ್ಬೇಡ ಅಂದಿದ್ದು. ಎಲ್ಲರಿಗೂ ಇದೆ ತಂದ್ರ? ನಾನು ನೀನು ಒಬ್ಬಳಿಗೆ ಇಷ್ಟೊಂದು ತಂದ್ಬಿಟ್ಟಿದ್ಯಾ ಅನ್ಕೊಂಡೆ. ಆಮೇಲೆ ಇದು ನನ್ನ ಮತ್ತೆ ಧಾನಿಗೆ. ಈ ಥರದ್ದು ಎಷ್ಟಿದೆ ಸಾನು ನಿನ್ನ ಹತ್ರ? ನೋಡ್ರಿ, ಈ ಹುಡುಗಿಗೆ ಹೊಸ್ತಂದ್ರೆ ಎಷ್ಟು ಆಸೆ. ಧಾನು ನಿನ್ನ ಹತ್ರನೂ ಇದೆ ಅಲ್ವಾ? ಯಾಕೆ ತಗೊಂಡೆ? ಒಳ್ಳೆ ಕೊಟ್ಲು ಅದಕ್ಕೆ. ಈ ಹುಡುಗಿನೇ ತಗೋ ಎಣ್ಣೆನೆ. ಈಗ ಇದರಲ್ಲಿ ನಿನಗೆ ಪಿಂಕಾ, ಬಾಕಿದೆಲ್ಲ ಬೇರೆಯವ್ರಿಗ? ರಮ್ಯಾ ಕುಂಕುಮ ಕೊಡ್ತೀನಿ ಅಂತಲ್ಲ, ಕೊಡು. ಸಿದ್ಧಿರಸ್ತು, ಅಭಿವೃದ್ಧಿಯಾಗಿ ಆರೋಗ್ಯವಾಗಿರಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ಪೂರೈಸಿ ಒಳ್ಳೆಯದಾಗಿ. ಥ್ಯಾಂಕ್ ಯು ಇಬ್ಬರಿಗೂ. ನಾನೊಬ್ಬರು ಬೇಗ ಹುಷಾರು. ವಿದ್ಯೆ ಬುದ್ಧಿ ಚೆನ್ನಾಗಿ ಬರಲಿ. ಚಾಮುಂಡೇಶ್ವರಿ ನನ್ನ ಮಗಳು ನನ್ನ ಮಾತು ಕೇಳೋ ಥರ ಆಗ್ಲಪ್ಪ. ಲೇಸಿನೆಸ್ ಬಿಟ್ಟು ಚೆನ್ನಾಗಿ ಇಂಟೆಲಿಜೆಂಟ್ ಆಗಿ ಅಣ್ಣಮ್ಮ ಸಾನುಗಿರೋದು ಆರೋಗ್ಯ ಕೊಡ್ಲಿ. ಅವಳಿಗಿರೋ ಪ್ರಾಬ್ಲಮ್ ಹೊರಟೋಗ್ಲಿ. ಆರೋಗ್ಯವಾಗಿರಮ್ಮ. ಅವಳಿಗೂ ವಿದ್ಯೆ ಬುದ್ಧಿ ಚೆನ್ನಾಗಿ ಕೊಡ್ಲಿ, ಚೆನ್ನಾಗಿ ಓದ್ಲಿ. ಅಪ್ಪ ಅಮ್ಮನ ಮಾತು ಕೇಳೋ ಥರ ಅಪ್ಪ ಅಮ್ಮನ ಮಾತು ಕೇಳಬೇಕು. ಅಯ್ಯೋ ಚಿನ್ನಿ. ಆಯ್ತು, ಫೋಟೋ ತೆಗಿಲಾ? ನೋಡಿ ಅಪ್ಪ, ನನ್ನ ತಂಗಿ ಜೊತೆ ನಾನಿದ್ದೀನಿ ಇವತ್ತು. ಯಾವಾಗಲೂ ನಾನು ಒಬ್ಬಳೇ ಬರ್ತಿದ್ನಲ್ಲ. ನನ್ನ ತಂಗಿ ಜೊತೆ ಕಳೆದ ಒಂದು ದಿನ ಹೀಗಿತ್ತು ಸ್ನೇಹಿತರೆ. ಹೋಪ್ ಯು ಲೈಕ್ಡ್ ಇಟ್.
ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ಮುಂದಿನ ಮೈಸೂರು ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.